ಅಬ್ಬಲೇ ನಾನೆಯ ಅಣ್ಣಯ್ಯ ನನ್ನ ಮರಿಬೇಡ ಅಣ್ಣಯ್ಯ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಪುಷ್ಪ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇವತ್ತು ಸ್ಪೆಷಲ್ ಆಗಿ ಒಂದು ವ್ಲಾಗನ್ನು ಮಾಡ್ತಾ ಇದ್ದೀನಿ. ಏನು ಅಂತ ಹೇಳಿದರೆ, ಇವತ್ತು ಅಮ್ಮನ ಮನೆಯಲ್ಲಿ ಇವತ್ತು ಗದ್ದೆ ನಾಟಿ ಇದೆ. ಸೊ ಗದ್ದೆ ನಾಟಿಯ ವಿಶೇಷವಾಗಿ ಇವತ್ತಿನ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಗೈಸ್, ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ಬಂದು ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾಟಿಯ ವಿಶೇಷವಾಗಿ ಇವತ್ತು ನಾವು ಮನೆಯಲ್ಲಿ ಕಡುಬು, ಚಿಕನ್ ಗ್ರೇವಿ, ತಿಳಿ ಸಾಂಬಾರು ಮತ್ತು ರೈಸನ್ನು ಮಾಡಿದ್ವಿ. ಸೊ ಇದು ಮಧ್ಯಾಹ್ನ ಊಟಕ್ಕೆ ಇಷ್ಟನ್ನು ಪ್ರಿಪೇರ್ ಮಾಡ್ಕೊಂಡಿದ್ವಿ. ಒಂದು ಬೆಳಗ್ಗೆ 11 ಗಂಟೆಗೆ ನಾವು ಬ್ರೆಡ್, ಅದ್ರ ಜೊತೆಗೆ ಒಂದು ಲೋಟ ಬಿಸಿ ಆದಂತಹ ಕಾಫಿಯನ್ನು ಕೊಟ್ಟು ಕಳಿಸಿದೆ. ಸೊ ಇವಾಗ ನಾನು ಮಧ್ಯಾಹ್ನಕ್ಕೆ ಊಟವನ್ನು ರೆಡಿ ಮಾಡಿಟ್ಕೊಂಡು ಅದನ್ನು ಪ್ಯಾಕ್ ಮಾಡಿ, ಸೊ ನಾವು ಹೊರಗಡೆ ಹೋಗುವಂತಹ ದಾರಿಯಲ್ಲಿ ಸೋಕಾಗಬಾರ್ದು ಅಂತ ಹೇಳಿ ಅದಕ್ಕೆ ಕುಡ್ಲು ಜೊತೆಗೆ ಬೆಳ್ಳುಳ್ಳಿ ಮೆಣಸನ್ನು ಸೇರಿಸ್ಕೊಂಡು ನಾವು ಇವಾಗ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ನೀವೇ ನೋಡ್ತಾ ಇರ್ಬೋದು. ಸೊ ಇದು ನಮ್ಮೂರ ರೋಡು. ಸೊ ಪಕ್ಕದಲ್ಲಿ ಇವಾಗ ತೋರಿಸಿದ್ದು ಸ್ಮಶಾನದ ಜಾಗ. ಸೊ ಮನೆಯಲ್ಲಿ ನಾವು ಕೂಡ ಬೆಳ್ಳುಳ್ಳಿಯನ್ನು ಪಾಕೆಟಲ್ಲೇ ಹಾಕ್ಕೊಂಡು ಫುಲ್ ಪ್ಯಾಕಪ್ ಆಗಿ ಇವಾಗ ದಾರಿಯನ್ನು ಸಾಗಿಸ್ತಾ ಇದ್ದೀವಿ. ಈಗ ನಾನು ತೋರಿಸ್ತಾ ಇರುವಂತಹ ರೋಡ್ ಏನಿದೆ, ಇದು ಮೇನ್ ರೋಡು, ಹಾಸನಗೆ ಹೋಗುವಂತಹ ಮೇನ್ ರೋಡ್ ಕನೆಕ್ಷನ್ ಇದು. ಸೊ ಈಗ ನಾವು ಗದ್ದೆಗೆ ಹೋಗುವಂತಹ ದಾರಿಯಲ್ಲಿ ಸಾಗ್ತಾ ಇದ್ದೀವಿ. ಫುಲ್ಲು ಮಳೆ ಅಂತ ಹೇಳಿದರೆ ಫ್ರೆಂಡ್ಸ್, ತುಂಬಾ ಮಳೆ ಇದೆ. ಗಾಳಿ, ಮಳೆ, ಒಂಥರ ಚಳಿ, ಆದರೂ ವೆದರ್ ಒಂಥರ ಸಕ್ಕತ್ತಾಗಿದೆ ಹೊರಗಡೆ ಹೋಗ್ತಾ ಇರೋದ್ರಿಂದ. ಸೊ ನಾನು ಈಗ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಾವು ಗದ್ದೆಗೆ ಹೋಗುವಂತಹ ದಾರಿ ಸಾಗ್ತಾ ಇದೆ. ಒಂದು ಕ್ಯೂರಿಯಾಸಿಟಿ ಏನಂತ ಹೇಳಿದರೆ, ಬಹಳಷ್ಟು ದಿನಗಳ ಕಾಲ ಒಂದು ಬ್ರೇಕಾಗಿ ಸಿಕ್ಕಿದ ಮೇಲೆ ಗದ್ದೆಗೆ ಹೋಗ್ತಾ ಇರುವಂಥದ್ದು. ಅದರಲ್ಲೂ ನಾನು ಮದುವೆ ಆದಮೇಲೆ ಫಸ್ಟ್ ಟೈಮ್ ನಾನು ಗದ್ದೆಗೆ ಹೋಗ್ತಾ ಇರೋದು. ಸೊ ಹಾಗಾಗಿ ಒಂದಷ್ಟು ಕ್ಯೂರಿಯಾಸಿಟಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಮೊದಲು ನಾನು ಹೋಗುವಂತಹ ಸಂದರ್ಭದಲ್ಲಿ ಇದೆಲ್ಲ ಫುಲ್ ಕಾಡಾಗಿತ್ತು. ಜೊತೆಗೆ ಏನೂ ಇರಲಿಲ್ಲ, ಸ್ವಲ್ಪ ಕಾಡಾಗೇ ಇದ್ದಿದ್ದು. ಈಗಷ್ಟು ಒಂದು ಚೇಂಜಸ್ ಆಗಿದೆ ನೋಡಿ ಅಂತ ಹೇಳಿದರೆ, ಇದು ನಮ್ಮೂರಿನ ಫಾರೆಸ್ಟ್. ಇದು ಅಲ್ಲಿ ಒಂದು ಬೋರ್ಡ್ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ನಮ್ಮೂರಿನ ಚೌಡಿ ಅಂತ ಹೇಳ್ತೀವಲ್ವ, ನಮ್ಮೂರಿನ ಚೌಡಿ ಬನ ಅಂತ ಹೇಳ್ತೀವಿ, ಅಲ್ಲಿದೆ. ಇದು ಫಾರೆಸ್ಟ್ ರೋಡಲ್ಲಿರೋದು. ಸೊ ಇದ್ರ ಹಿಂದೆ ಇದು ಸ್ಮಶಾನ ಇದೆ. ಸೊ ಹೋಗುವಂತಹ ರೋಡಲ್ಲಿನೇ ಸ್ಮಶಾನ ಇರೋದು. ಈಗ ನಾವು ಗದ್ದೆಗೆ ಎಂಟರ್ ಆಗ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು, ಇದು ಕೆರೆ ಏರಿ ಅಂತ ಹೇಳಿ ನಾವು ಕರೆಯೋದು. ಸೊ ಕೆರೆ ಏರಿ ಮೇಲೆ ಹೋಗ್ತಾ ಇರೋದು. ಸೊ ಫಸ್ಟು ನಾನು ಬರುವಂತಹ ಸಂದರ್ಭದಲ್ಲಿ ಈ ರೋಡು ಫುಲ್ಲು ಮಣ್ಣಿನ ರೋಡ್ ಆಗಿತ್ತು. ಸೊ ಇವಾಗ ಇದು ಕಾಂಕ್ರೀಟ್ ಆಗಿದೆ ನೋಡಿ. ಆ ಕಡೆನೂ ಕೆರೆ, ಈ ಕಡೆನೂ ಕೆರೆ ಇದೆ. ಸೊ ಮಧ್ಯದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಒಂದಷ್ಟು ಗಾಳಿ ಬೀಸಿದಾಗ ಮೈಯೆಲ್ಲ ಒಂಥರ ಜುಮ್ ಅನಿಸುತ್ತೆ, ಒಂಥರ ಭಯ. ನೋಡಿ, ಕೆರೆನ ಒಂದು ತೋರಿಸ್ತಾ ಇದ್ದೀನಿ. ಇವಾಗೆಲ್ಲ ಫುಲ್ ತುಂಬ್ಕೊಂಡ್ಬಿಟ್ಟಿದೆ. ಎಲ್ಲೂ ನೋಡಿದ್ರೆ ಅಲ್ಲೂ ನೀರು. ಇವಾಗ ಮಳೆ ಅಂತೂ ವಿಪರೀತ ಮಳೆ ಇದೆ, ನಮ್ಮ ಕಡೆ ಅಂತೂ ತುಂಬಾ ಮಳೆ ಇದೆ. ಸೊ ದಾರಿನೂ ಸಹ ಫುಲ್ಲು ಗೊಚ್ಚೆ ಥರ ಆಗೋಗಿದೆ, ನಡೆದಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಗಾಳಿ, ಮಳೆ, ಚಳಿ ನೋಡಿ ಫುಲ್ ಗದ್ದೆ ಎಲ್ಲ ತುಂಬಿಕೊಂಡಿದೆ. ಈಗ ಗದ್ದೆಗೆ ನಾವು ಇಳಿತಾ ಇದ್ದೀವಿ. ಬೆಳಗ್ಗೆ ಟ್ರ್ಯಾಕ್ಟರ್ ಕೂಡ ಹೋಗಿದೆ. ಬೆಳಗ್ಗೆ ಟ್ರ್ಯಾಕ್ಟ್ರಿ ಉಳುಮೆ ಮಾಡೋಕ್ಕೋಸ್ಕರ ಬೆಳಗ್ಗೆ ಈ ರೋಡಲ್ಲಿನೇ ಟ್ರ್ಯಾಕ್ಟ್ರಿ ಇವಾಗ ಹೋಗಿರೋದು. ಒಂದು ಇಂಟ್ರೆಸ್ಟ್ ಏನಪ್ಪ ಅಂತ ಹೇಳಿದರೆ, ಈ ಗದ್ದೆಗಳಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಜಾನಪದ ಗೀತೆಗಳನ್ನು ಹಾಡ್ಕೊಳ್ತಾ ಹೋಗ್ತಾರೆ. ಗೀಗೆ ಪದಗಳಿರಬಹುದು, ಜಾನಪದಗಳಿರಬಹುದು, ಬಾಯಿಂದ ಬಾಯಿಗೆ ಅದಕ್ಕೆ ನಂಟುಗಳನ್ನು ತೆಗೆದುಕೊಂಡು ಸೊ ಏನು ಮಾಡ್ತಾರೆ, ಹಾಡು ಹೇಳ್ತಾ ಹೋಗ್ತಾರೆ. ಸೊ ಇದನ್ನು ಕೇಳೋಕ್ಕೆ ನನಗೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಗದ್ದೆಗೆ ಮೇಯ್ನ್ ಬರೋಕ್ಕೆ ಕಾರಣವೇ ಸೊ ಗದ್ದೆಯಲ್ಲಿ ಹಾಡುವಂತಹ ಪದಗಳಿರಬಹುದು, ಜೊತೆಗೆ ಏನು ಚೇಂಜಸ್ ಆಗಿದೆ ಗದ್ದೆಯಲ್ಲಿ ಹೋಗುವಂತಹ ದಾರಿ ಇರಬಹುದು, ಅಥವಾ ನಮ್ಮನೆ ಗದ್ದೆ ಫುಲ್ಲು ಕವಲೆ ನೀರೆಲ್ಲ ನಾವು ಆಟ ಆಡ್ತಿರುವಂತಹ ಮೆಮೊರಿಯನ್ನು ನಾನು ರೀಕ್ರಿಯೇಟ್ ಮಾಡೋಕ್ಕೋಸ್ಕರ ನಾನು ಗದ್ದೆಗೆ ಹೋಗ್ತಾ ಇರೋದು. ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ನಮ್ಮಮ್ಮ ಊಟವನ್ನು ಹೊತ್ತು ಸಾಕ್ತಾ ಇದ್ದಾರೆ ಮುಂದೆ. ಇಲ್ಲಿ ನೋಡಿ, ಗದ್ದೆ ನಾಟಿ ಕೂಡ ಆಗಿದೆ.
ನಾಟಿಯಾಗಿ ನಾಟಿ ಗದ್ದೆ ಮೇಲೆ ನಾವು ಸಾಕ್ತಾ ಇರೋದು. ಸೊ ಇಲ್ಲಿ ಸಾಗುವಂತಹ ದಾರಿ ತುಂಬಾ ಕಷ್ಟ, ಯಾಕೆಂತ ಹೇಳಿದರೆ ಮಣ್ಣೆಲ್ಲ ತೆಗೆದು ಬದಿನ ಮೇಲೆ ಹಾಕಿರ್ತಾರೆ. ಕಾಲನ್ನು ಇಡುವಾಗ ಫುಲ್ಲು ಗೊಚ್ಚೆ ಕೈಗೆ ಪತ 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 ಅಂತ ಹೇಳೋ ಥರ ಅಂಟ್ಕೊಂಡ್ಬಿಡುತ್ತೆ ಕಾಲಿಗೆಲ್ಲ. ಸೊ ನಡೆದಾಡುವಾಗ ತುಂಬಾ ಕೇರ್ಫುಲ್ಲಾಗಿ ನಡೆದಾಡಬೇಕು. ನೋಡಿ ಇಲ್ಲಿ ನಮ್ಮ ಮನೆ ಗದ್ದೆಯಲ್ಲಿ ನಾಟಿ ನಡೀತಾ ಇದೆ. ಇವರೆಲ್ಲ ನಮ್ಮವರೇ, ನಮ್ಮ ಆಂಟಿ ಅಂದಿರು ಇವರೆಲ್ಲ, ದೊಡ್ಡಮ್ಮ ಆಂಟಿ. ಸೊ ನೋಡಿ ನಮ್ಮ ಮನೆ ಗದ್ದೆಯಲ್ಲಿ ನಾಟಿ ನಡೀತಾ ಇದೆ ಇವಾಗ. ನೋಡಿ ಫ್ಯಾಕ್ಟ್ರಿನೂ ಕೂಡ ಉಳುಮೆಯನ್ನು ಮಾಡ್ತಾ ಇದೆ. ಸೊ ಇವಾಗೆಲ್ಲ ಮೊದಲೆಲ್ಲ ಎತ್ತುಗಳನ್ನು ಬಳಸ್ಕೊಳ್ತಾ ಇದ್ವಿ. ಸೊ ಇವಾಗ ಏನಿದೆ ಟೆಕ್ನಾಲಜಿ ಚೇಂಜ್ ಆದಾಗೇ, ಸೊ ಜನ್ರೇಷನ್ ಚೇಂಜ್ ಆದಂಗೆ ಟೆಕ್ನಾಲಜಿ ಕೂಡ ಚೇಂಜ್ ಆಗ್ತಾ ಇರೋದ್ರಿಂದ ಸೊ ಟ್ಯಾಕ್ಟ್ರಿಯನ್ನು ಬಳಸ್ಕೊಳ್ತಾ ಇದ್ದೀವಿ. ಸೊ ಇವಾಗ ನಾಟಿ ಮಾಡೋಕ್ಕೂ ಕೂಡ ಮಿಷನ್ಗಳು ಬಂದಿದೆ, ಬಟ್ ನಾವು ಕೈಯಲ್ಲೇ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಸೊ ಅದು ಅಡಾಪ್ಟ್ ಮಾಡ್ಕೊಳ್ಬಹುದು, ಹೇಳೋಕ್ಕಾಗಲ್ಲ ಜನ್ರೇಷನ್ ಚೇಂಜ್ ಆದಂಗೆ ಅಂತ ಹೇಳೋ ಹಾಗೆ. ಮುಂದಿನ ದಿನಗಳಲ್ಲೂ ಕೂಡ ನಾವು ಒಂದು ಸಸಿಯನ್ನು ನೆಡೋಕ್ಕೆ ಮೆಷಿನ್ಗಳನ್ನು ಬೇಕಾದರೆ ನಾವು ಮಾಡ್ಕೊಳ್ಬಹುದು. ಸೊ ಅದನ್ನು ಕೂಡ ನಾವು ಅಡಾಪ್ಟ್ ಮಾಡ್ಕೊಳ್ಬಹುದು, ಹೇಳೋಕ್ಕಾಗಲ್ಲ. ಸೊ ಈಗ ನಾನು ಗದ್ದೆಗೆ ಇಳಿತಾ ಇದ್ದೀನಿ. ಸೊ ನನಗೆ ಒಂದು ಇಂಟ್ರೆಸ್ಟ್ ಏನು ಅಂತ ಹೇಳಿದರೆ, ನಾನು ಕೂಡ ನಾಟಿಯನ್ನು ಮಾಡಬೇಕು ಅಂತ ಹೇಳಿ ಗದ್ದೆಗೆ ನಾನು ಇಳಿದಿದ್ದಾಗಿದೆ. ನೋಡಿ ತೋರಿಸ್ತಾ ಇದ್ದೀನಿ. ಸಸಿಯನ್ನು ತೆಗೆದುಕೊಂಡು ನಾಟಿಯನ್ನು ಮಾಡೋಕ್ಕೆ ಪ್ರಿಪೇರ್ ಆಗಿದ್ದೀನಿ ಆಲ್ರೆಡಿ. ಸೊ ನಾನು ಗದ್ದೆ ನಾಟಿ ಮಾಡಿರೋ ವೀಡಿಯೋನೇ ರೆಕಾರ್ಡ್ ಆಗಿಲ್ಲ, ಬಟ್ ನೋಡಿ ಇಷ್ಟು ಜಾಗ ನಾನು ನಾಟಿಯನ್ನು ಮಾಡಿರೋದು ನಾನು ತೋರಿಸಿದ್ದೀನಲ್ಲ, ಅದಷ್ಟು ಅಗಲ ಒಂದು ಕಂತೆ ಸಸಿ ಅಷ್ಟೇ ನಾನು ಇಟ್ಟಿದ್ದು. ಸೊ ಮಸ್ಟಡಿ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಆಗಿದ್ವಿ. ಸೊ ಫಸ್ಟ್ ಇದು ನಾವು ಮಡ್ಬಾಯಿ ಅಂತ ಹೇಳ್ತೀವಿ, ಅದಕ್ಕೆ ಫಸ್ಟು ಊಟವನ್ನು ನಾವೇನು ತಗೊಂಡೋಗುತ್ತೀವಿ ಅದನ್ನು ಇಡಬೇಕು. ಸೊ ನಾವೆಲ್ಲ ಊಟ ಮಾಡೋಕ್ಕೂ ಮೊದಲು ನಾವು ಆ ಗದ್ದೆಯ ಒಂದು ಬದಿಯಲ್ಲಿ ಇಟ್ಟು ಭೂಮಿ ತಾಯಿನ ಕೇಳ್ಕೋಬೇಕು, ಒಂದಷ್ಟು ಫಸಲು ಚೆನ್ನಾಗಿ ಬರಲಿ ಅಂತ ಹೇಳಿ ಕೇಳ್ಕೊಂಡಾದಮೇಲೆ ನಮ್ಮೆಲ್ಲರ ಊಟವನ್ನು ಮುಗಿಸಿ ಎಗೈನ್ ಮತ್ತೆ ಕೆಲಸವನ್ನು ಶುರು ಮಾಡ್ಕೊಳ್ತಾ ಇದ್ದೇನೆ. ಸಸಿ ಎಲ್ಲನೇ ಎತ್ಕೊಂಡು ತೊಗೊಂಡೋಗಿ ಎಸ್ತು ಅದು ತುಂಬಾ ಆಳ ಇರುತ್ತೆ. ಸೊ ನಾನು ಗದ್ದೆಗೆ ಇಳಿದಾಗ ಗೊತ್ತಾಗಿದ್ದಷ್ಟೇ, ಒಂದಷ್ಟು ಅಂತ ಹೇಳಿದರೆ ಹತ್ತತ್ರ ಮಂಡಿ ಅಷ್ಟು ಕೆಳಗಡೆ ಹೋಗಿಬಿಡುತ್ತೆ. ಮಣ್ಣು ತುಂಬಾ ಸಾಫ್ಟಾಗಿರುತ್ತೆ. ಸೊ ಕಾಲಿಟ್ಟಿದ ತಕ್ಷಣ ತುಂಬಾ ಕೆಳಗೆ ಹೋಗಿಬಿಡುತ್ತೆ. ನಾನು ಕೂಡ ಟ್ರೈ ಮಾಡಿದೆ. ಸೊ ಫಸ್ಟು ಚಿಕ್ಕವರಿರುವಾಗೆಲ್ಲ ನಾವು ಗದ್ದೆಗೆ ಬರ್ತಾ ಇರಲಿಲ್ಲ, ಬಂದ್ರೂ ಈ ನಾಟಿ ಟೈಮಲ್ಲಿ ಬರ್ತಿರಲಿಲ್ಲ. ತುಂಬ ಗಾಳಿ ಮಳೆ ಇರ್ತಿತ್ತು, ಜೊತೆಗೆ ಚಿಕ್ಕವರು ಇದ್ದಿದ್ದರಿಂದ ಬಿಡುವಿನ ಟೈಮಲ್ಲಿ ಯಾವಾಗಲಾರು ಬೇರೆ ಅನ್ನೋ ಟೈಮಲ್ಲಿ ಬಿಸಿಲು ಅಥವಾ ಬೇಸಿಗೆಗಾಲದಲ್ಲಿ ಬಂದು ಹೋಗ್ತಾಯಿದ್ವಿ. ಸೊ ಅದಾದಮೇಲೆ ದೊಡ್ಡವರು ಅಂತ ಆದಮೇಲೆ ಮನೆಯಲ್ಲೇ ಅಡುಗೆ ಅದು ಇದು ಅಂತ ಆಗೋದು, ಜೊತೆಗೆ ಓದು ಆ್ಯಂಡ್ ಅದಾದಮೇಲೆ ಓದು ಮುಗಿದ್ಮೇಲೆ ವರ್ಕ್ ಆದಮೇಲೆ ಮ್ಯಾರೇಜ್. ಸೊ ಮದುವೆ ಆದ ಮೇಲೆ ಗದ್ದೆಗೆ ಫಸ್ಟ್ ಟೈಮ್ ಬಂದಿದ್ದು. ಸೊ ಅದರಲ್ಲೂ ನಾಟಿನೂ ಮಾಡಿರೋದು ಫಸ್ಟ್ ಟೈಮ್. ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು. ಸೊ ಊಟ ಎಲ್ಲ ಮಾಡಿದ ಮೇಲೆ ಮನೆ ಪಕ್ಕದಲ್ಲಿದ್ದಂತಹ ಕಾವಲಲ್ಲಿ ನೀರು ಹರಿತಾ ಇತ್ತು. ಆ ಒಂದು ಕಾವಲಲ್ಲಿ ಹರಿತಾ ಇರುವಂತಹ ನೀರು ತುಂಬಾ ಫೋರ್ಸ್ ಆಗಿದೆ. ಜಸ್ಟ್ ಹಿಂಗೆ ತಟ್ಟೆನೇ ಹಿಡಿದ್ರೂ ಫುಲ್ ತಟ್ಟೆನೇ ಮುಳುಗೋಗ್ತಾ ಇತ್ತು. ಕೈಯಲ್ಲಿ ನೀರು ಹಿಡಿಯೋಕ್ಕೇನೆ ಆಗ್ತಾ ಇರಲಿಲ್ಲ, ತುಂಬಾ ಫೋರ್ಸಾಗಿ ಬರ್ತಾಯಿತ್ತು. ಸೊ ಇದು ನಮ್ಮ ಪಕ್ಕದ ಮನೆ ಗದ್ದೆಯವ್ರದ್ದು. ಸೊ ನಮ್ಮ ಪಕ್ಕದ ಗದ್ದೆ ಅಲ್ಲಿ ಟ್ಯಾಕ್ಟ್ರ್ ನೋಡಿ ತೋರಿಸ್ತಾ ಇದ್ದೀನಿ. ಸೊ ಈ ಬದು ಮೇಲಂತೂ ನಡ್ಕೊಂಡು ಹೋಗೋಕ್ಕೆ ಸೀರಿಯಸ್ಲಿ ಆಗೋಲ್ಲ, ತುಂಬ ಪಿಚ್ಚ ತುಂಬ ಅಂದರೆ ನೋಡಿಕೊಂಡೇ ಕೇರ್ಫುಲ್ಲಾಗಿ ನಡಿಬೇಕು. ಸಖತ್ತು ಜಾರುತ್ತೆ, ಕಾಲಿಟ್ರಂತೂ ಬಿದ್ದೇ ಹೋಗ್ತೀವಿ. ಫುಲ್ಲು ಗೊಚ್ಚೆ, ಫುಲ್ ಹೇಗೆ ಅಂತ ಹೇಳಿದರೆ ಗೊಚ್ಚೆಮಯ, ಮೈ ಫುಲ್ಲು ಗಚ್ಚೆ ಆಗೋಗ್ಬಿಟ್ಟಿತ್ತು. ಕಾಲಿಡುವಾಗ ತಪ್ಪಂತ ಹೇಳಿ ಹಾಕಿದ ತಕ್ಷಣ ಅಲ್ಲಿರುವಂತಹ ಗೊಚ್ಚೆ ನೀರೆಲ್ಲ ಫುಲ್ ಮೈಗೆಲ್ಲ ಸ್ಪ್ರೆಡ್ ಆಗೋಗ್ತಿತ್ತು. ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹತ್ತತ್ರ ಗದ್ದೆ ನಾಟಿನೂ ಮುಗಿತಾ ಬಂತು. ಸೊ ಇದ್ದಂತಹ ವೇಸ್ಟೇಜ್ ಇರಬಹುದು, ಅಥವಾ ಅಲ್ಲಿ ಸ್ವಲ್ಪ ನಾಯಿಗಳಿಗೆ ಅಂತಲೇ ಇಟ್ಟಿರ್ತೀವಿ. ಸೊ ಅದಷ್ಟನ್ನು ತಿನ್ಕೊಂಡಿದ್ದೆ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ಗದ್ದೆಯಲ್ಲಿ ಈ ಗೀಗೆ ಪದಗಳಿರ್ಬೋದು, ಜಾನಪದ ಗೀತೆಗಳಿರಬಹುದು, ಇದನ್ನು ಹಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಬನ್ನಿ ನಮ್ಮ ಒಬ್ಬರು ಆಂಟಿ ಹಾಡನ್ನು ಶುರು ಮಾಡ್ತಾ ಇದ್ದಾರೆ, ಕೇಳ್ಕೊಂಡು ಬರೋಣ. ಜೋರ ಸವಾರಿಂದ ಕಳಿಸಿ ನನ್ನ ಮರಿಬೇಡ ಅಣ್ಣಯ್ಯ, ತಾಯಿ ತಂದೆ ಕಾಣದ ತಬ್ಬಲೆ ನಾನೆಯ ಅಣ್ಣಯ್ಯ, ನನ್ನ ಮರಿಬೇಡ ಅಣ್ಣಯ್ಯ.
ಕಣ್ಣು ಕಳೆದ ಕುಡನಿಗೆ ಕಂಕಣ ಕಣ್ಣಿಗೆ ಕಾಣಾದರಿಗೆ ನನ್ನ ದಾರಿಯಾಗಲಿದೆ ಅಣ್ಣಯ್ಯ ನನ್ನ ಮರಿಬೇಡ ಅಣ್ಣಯ್ಯ ಇಂದಿನ ಜನ್ಮದಲ್ಲಿ ನೀವು ನನ್ನಯ್ಯ ಇಂದಿನ ಜನ್ಮದಲ್ಲಿ ನೀವು ನನ್ನಯ್ಯ ಫೈನಲಿ ಕೆಲಸ ಮುಗೀತು. ಎಲ್ಲರೂ ಟಾಟಾ ಬಾಯ್ ಬಾಯ್ ಹೇಳಿ ಹೋಗ್ತಾ ಇದ್ದಾರೆ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ನೆಕ್ಸ್ಟು ಗದ್ದೆಯಿಂದ ನಾವು ಪ್ಯಾಕಪ್ ಆಗುವಂಥ ಸಮಯ. ಸೊ ಇವಾಗ ತಗೊಂಡು ಹೋಗಿದ್ದಷ್ಟು ಎಲ್ಲವನ್ನು ತುಂಬಿಕೊಂಡು ಪ್ಯಾಕ್ ಮಾಡಿಕೊಂಡು ಕೈಕಾಲು ಮುಖ ಎಲ್ಲ ತೊಳ್ಕೊಂಡಾದ್ಮೇಲೆ ಎಲ್ಲವನ್ನು ಪ್ಯಾಕ್ ಮಾಡ್ಕೊಂಡ್ವಿ. ನಾನು ಅಮ್ಮ ಇಬ್ಬರೇ. ಸೊ ನಾನು ಅದು ಅಮ್ಮಂಗೆ ಹೊರಿಸ್ಕೊಟ್ಟೆ. ಅದಾದಮೇಲೆ ನಾನೊಂದು ಗುದ್ಲಿಯನ್ನು ಹೆಗಲ ಮೇಲೆ ಹಾಕ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಅದನ್ನು ಮಣ್ಣನ್ನು ಎಳೆಯೋಕ್ಕೆ ಅದನ್ನು ತೊಗೊಳ್ಳೋದು. ಸೊ ಅದನ್ನು ನಾವು ಹಾಕ್ಕೊಂಡು ಕಾಲುವೆಯನ್ನು ದಾಟುವಂತಹ ಸಂದರ್ಭದಲ್ಲಿ ಒಂದಷ್ಟು ಮತ್ತೆ ಸ್ವಲ್ಪ ಅದರೊಳಗೆ ಆಟ ಆಡಿಕೊಂಡು ಇರಬಹುದು. ಕಾಲೆಲ್ಲ ಸ್ವಲ್ಪ ಹಾಗೆ ಒಂದು ರಿಲ್ಯಾಕ್ಸೇಷನ್ಸ್ಗೋಸ್ಕರ ಕಾಲೆಲ್ಲ ಚೆನ್ನಾಗಿ ಮಣ್ಣೆಲ್ಲ ನಾವು ವಾಶ್ ಮಾಡಿಕೊಂಡು ನೆಕ್ಸ್ಟ್ ಎಗೇನ್ ಅದೇ ದಾರಿಯಲ್ಲಿ ಸಾಕ್ತಾ ಬಂದ್ವಿ. ಸೊ ಬರುವಂತಹ ದಾರಿಯಲ್ಲಿ ಫಸ್ಟು ನಾವು ಚಿಕ್ಕವರಿರುವಾಗ ನಮ್ಮ ಮನೇಲಿ ಒಂದು ಹಸು ಇತ್ತು. ಹಸು ಇದ್ದಂಥ ಸಂದರ್ಭದಲ್ಲಿ ಈ ಪ್ಲೇಸ್ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲೆಲ್ಲ ನಾನು ಹಸುವನ್ನು ಹೊಡ್ಕೊಂಡು ಬರ್ತಾ ಇದ್ವಿ. ಇಲ್ಲಿ ಈ ಕಾಡಲ್ಲಿ ನಾವು ಹಸುವನ್ನು ಮೇಯಿಸ್ಕೊಳ್ತಾ ಇದ್ದಿದ್ದು. ಅದ್ರ ಜೊತೆಗೆ ಈ ಕೆರೆ ಫುಲ್ಲು ಬೇಸಿಗೆಗಳಲ್ಲೆಲ್ಲ ಫುಲ್ ಒಣಗೋಗ್ಬಿಡುತ್ತೆ. ಇದರಲ್ಲಿರುವಂಥ ಹುಲ್ಲನ್ನು ಸಹ ತಿನ್ಕೊಡುತ್ತೆ. ಇವಾಗಿನ ಇದರಲ್ಲೆಲ್ಲ ಇಲ್ಲೆಲ್ಲ ಆನೆಗಳು ಓಡಾಡ್ತಾ ಇದ್ದೀವಂತೆ. ಯಾಕೆ ಇಲ್ಲೂ ಸಹ ಆನೆಗಳು ಓಡಾಡ್ತಾ ಇದ್ದಾವೆ. ಇದು ನಮ್ಮೂರ ಸ್ಮಶಾನ. ಇದನ್ನು ನಾವು ಹಿಪ್ಪೆ ಮರ ಅಂತ ಹೇಳಿ ಕರಿತೀವಿ. ಕಾಣಿಸ್ತಾ ಇದೆ ನೋಡಿ ನಿಮಗೆ ಮರ. ಈ ಹಿಪ್ಪೆ ಮರ ಪಕ್ಕದಲ್ಲಿನೇ ಸ್ಮಶಾನ ಇರೋದು. ಸೊ ಅಲ್ಲಿನೇ ಎಲ್ಲ ಕಾರ್ಯಗಳನ್ನು ಮುಗಿಸ್ಕೊಳ್ಳೋದು. ನೆಕ್ಸ್ಟ್ ನೋಡಿ ಇವಾಗೆಲ್ಲ ರೋಡ್ ಸೈಡಲ್ಲೇ ದನಗಳನ್ನ ಮೇಯಿಸ್ಕೊಳ್ಬೇಕು. ಎಲ್ಲಿ ನೋಡಿದರೂ ಜಾಗನೇ ಇಲ್ಲ. ಎಲ್ಲವನ್ನು ನಾವು ಅದನ್ನು ಕಾಡನ್ನು ಕಡಿದು ತೋಟ ಇರ್ಬೋದು ಗದ್ದೆಗಳೆಲ್ಲ ಮಾಡ್ಕೊಳ್ಳೋದ್ರಿಂದ ಫಸ್ಟೆಲ್ಲ ನಾವು ಒಂದು ಗ್ಯಾಂಗ್ ಮಾಡಿಕೊಂಡು ದನ ಕಾಯೋಕ್ಕೆ ಅಂತಲೇ ಹೋಗ್ತಾಯಿದ್ವಿ. ನಮ್ಮ ಮನೇಲಿ ಇದ್ದಿದ್ದು ಒಂದು ಹಸು. ಈ ತಾತಂದಿರಿರ್ಬೋದು ದೊಡ್ಡಪ್ಪ ಇರ್ಬೋದು ಈ ರೀತಿ ತೋಟಗಳಲ್ಲೆಲ್ಲ ಹೋಗ್ತೀವಿ. ತೋಟದಲ್ಲಿರುವಂತಹ ಕಿತ್ಲೆಹಣ್ಣು ಇರ್ಬೋದು ಅಥವಾ ಈ ಅಣಬೆ ಈ ಟೈಮಲ್ಲೆಲ್ಲ ಸ್ವಲ್ಪ ಮಳೆ ಕಮ್ಮಿ ಆಗುವಾಗ ಅಣಬೆಗಳೆಲ್ಲ ಸಿಗ್ತವೆ. ಅಣಬೆಗಳನ್ನ ತಗೊಬಂದು ತಿಂತಾಯಿದ್ವಿ. ಒಂಥರ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಮನೆಗೆ ಬಂದಮೇಲೆ ಫ್ರೆಶ್ ಅಪ್ ಆದಮೇಲೆ ಒಂದಷ್ಟು ಸ್ನ್ಯಾಕ್ಸ್ಗಳು ರೆಡಿ ಇತ್ತು. ಸ್ನ್ಯಾಕ್ಸ್ ಜೊತೆಗೆ ಕಾಫಿಯನ್ನು ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್ ಹೇಗಿತ್ತು ಇವತ್ತಿನ ವ್ಲಾಗ್? ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಹೇಗಿತ್ತು ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡೋದ್ರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.